ಎಲ್ಲೆಲ್ಲಿಯೂ ಬಂಡಿ ಹಬ್ಬದ ಸಂಭ್ರಮ. ಕರಾವಳಿ ತೀರದಲ್ಲಿ ವಿಶೇಷವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಹಲವು ಕಡೆಯಲ್ಲಿ ಬಂಡಿ ಹಬ್ಬಗಳು ನಡೆದು ದೇವರ ಪೂಜೆ ಪುನಸ್ಕಾರಗಳು ಮತ್ತು ಹರಕೆ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸುತ್ತಮುತ್ತಲಿನ 10 ಗ್ರಾಮಗಳ ಆರಾಧ್ಯ ದೈವವಾಗಿರುವ ಕೊಗ್ರೆ ಬೊಮ್ಮಯ್ಯ ದೇವ ಮತ್ತು ಪರಿವಾರ ದೇವತೆಗಳ ಬಂಡಿ ಹಬ್ಬ ಅತ್ಯಂತ ಸಂಭ್ರಮ ಸಡಗರದ ನಡುವೆ ನಡೆಯಿತು. ಅಮ್ಮನವರು ಬೊಮ್ಮಯ್ಯ ದೇವ, ಮಾಣಿಬೀರ, ಉಲಿಬೀರ ದೇವತೆಗಳ ಕಳಸಗಳನ್ನ ಹೊತ್ತು ಅರ್ಚಕರು ಮತ್ತು ಕಟ್ಟಿಗೆದಾರರು ಗುಡ್ಡದ ಮೇಲಿಂದ ಇಳಿದು ಬರುವಾಗ ಈ ಸಂಭ್ರಮವನ್ನ ಶ್ರದ್ಧಾ ಭಕ್ತಿಯಿಂದ ಸಹಸ್ರ ಭಕ್ತರು ಕಣ್ತುಂಬಿಸಿಕೊಂಡು ಶ್ರೀ ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಸಂಪ್ರದಾಯ. ಅಂತೆಯೇ ಶಿಲಾಮಯ ದೇಗುಲ ಅಂಕೋಲಾ ತಾಲೂಕಿಗೆ ಗುಡ್ಡದ ಮೇಲಿರುವುದರಿಂದ ಭೂಷಣ, ಮೆಟ್ಟಿಲುಗಳು, ನಿಸರ್ಗದ ರಮಣೀಯ ಸಹ್ಯಾದ್ರಿಯ ಸಾಲು, ಅಷ್ಟೇ ಭಕ್ತಿಯಿಂದ ದೇವರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಭಕ್ತರು ಈ ಎಲ್ಲದರ ಕೊಡುವಿಕೆಯಲ್ಲಿ ಹಬ್ಬ ವಿಶೇಷತೆಗೆ ಸಾಕ್ಷಿಯಾಗುತ್ತದೆ. ದೇವರು ತಮ್ಮ ಸಂಬಂಧಿ ದೇವರುಗಳನ್ನ ಕರೆಯುವ ದೃಶ್ಯ, ಭಕ್ತರಿಗೆ ವಾಗ್ದಾನಗಳನ್ನ ಕೊಡುವುದು, ಹುಲಿ ಚಪ್ಪರ ಏರುವುದು ಇನ್ನೂ ವಿಶೇಷ. ಈ ಬಂಡಿ ಹಬ್ಬ ತನ್ನ ಭಕ್ತರ ಕಷ್ಟಗಳನ್ನ ನಿವಾರಿಸಲು, ಗ್ರಾಮಕ್ಕೆ ಒಳಿತು ಮಾಡುತ್ತಾ ಎಲ್ಲರನ್ನ ಕಾಪಾಡಲು ಶ್ರದ್ಧೆಯಿಂದ ನಡೆದು ಸಂಪನ್ನಗೊಂಡಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ದಿನದಿಂದ ದಿನಕ್ಕೆ ಈ ಭಾಗದಲ್ಲಿ ಮಸಾಲಾ ಪದಾರ್ಥ, ಪೇಡೆ, ತುಪ್ಪ ಮತ್ತಿತರ ತಿಂಡಿಗಳ ಅಂಗಡಿಗಳು ಹೆಚ್ಚುತ್ತಿದ್ದು, ಇಲ್ಲಿ ಮಾರುವ ವಸ್ತುಗಳ ಗುಣಮಟ್ಟದ ಪರೀಕ್ಷೆ ಇದೆಯೇ, ಆಹಾರ ಸುರಕ್ಷತೆಯ ಮಾನದಂಡವಿದೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಹುಬ್ಬಳ್ಳಿ ಮಾರುಕಟ್ಟೆಯಿಂದ ತರಲಾಗುತ್ತಿದೆ ಎನ್ನಲಾದ ಗೋಡಂಬಿ, ದ್ರಾಕ್ಷಿ, ದಾಲ್ಚಿನ್ನಿ, ಲವಂಗ ಮತ್ತಿತರ ಆಹಾರ ಪದಾರ್ಥಗಳಿಗೆ ಬಳಸುವ ಮಸಾಲಾ ವಸ್ತು, ಚಹಾ ಪುಡಿ, ತುಪ್ಪ, ಜೇನುತುಪ್ಪ, ಚಿಪ್ಸ್ ಮತ್ತಿತರ ತಿನಿಸುಗಳನ್ನ ಮಾರಾಟ ಮಾಡಲಾಗುತ್ತದೆ. ಹೊರ ರಾಜ್ಯದಿಂದ ಹಾಗೂ ರಾಜ್ಯದ ವಿವಿಧೆಡೆಯಿಂದ ಬರುವ ಪ್ರವಾಸಿಗರು ಈ ಭಾಗದಲ್ಲಿ ಈ ವಸ್ತುಗಳನ್ನ ಬೆಳೆಯಲಾಗುತ್ತಿದೆ ಎಂದು ತಿಳಿಯುತ್ತಾರೆ. ಅಲ್ಲದೆ ಅಂಗಡಿಯವರು ಇದೇ ರೀತಿ ನಂಬಿಸುತ್ತಾರೆ. ಗೋಡಂಬಿಯನ್ನ ಬಯಲಿನಲ್ಲಿ ತೆಗೆದಿಟ್ಟರೂ ಹಾಳಾಗುವುದಿಲ್ಲ, ಆದ್ರೆ ಮನೆಯಲ್ಲಿ ಸಂಸ್ಕರಿಸಿದ ಗೋಡಂಬಿ ಈ ರೀತಿ ಇಟ್ರೆ 2-3 ದಿನದಲ್ಲಿ ಹಾಳಾಗುತ್ತದೆ. ಅಂದ್ರೆ ಹಾಳಾಗದ ರೀತಿಯಲ್ಲಿ ರಾಸಾಯನಿಕ ಬೆರೆಸುತ್ತಾರೆಯೇ ಎಂಬ ಸಂದೇಹ ಮೂಡುತ್ತದೆ. ಅಲ್ಲದೆ ದರವೂ ಸಹ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೀತಿಯಲ್ಲಿ ನಿಗದಿಪಡಿಸುವುದು, ಜನರನ್ನ ನೋಡಿ ಬೆಲೆ ಹೇಳುತ್ತಾ ವಹಿವಾಟು ನಡೆಸುತ್ತಿದ್ದಾರೆ. ಇದರಿಂದ ಹೊರ ಊರಿನಿಂದ ಬಂದ ಜನರು ಮೋಸ ಹೋಗುತ್ತಿದ್ದಾರೆ ಎಂಬುದು ಜನರ ಅಭಿಪ್ರಾಯವಾಗಿದ್ದು, ಬೆಲೆ ಬಾಳುವ ಹಲವು ವಸ್ತುಗಳಿಗೆ ಬಿಲ್ ಸಹ ನೀಡುತ್ತಿಲ್ಲ ಎಂಬ ಮಾತು ಕೇಳಿ ಬರ್ತಿದೆ. ರಸ್ತೆಗಳ ಆಕ್ರಮಿಸಿ ವಿವಿಧ ಬಗೆಯ ವಸ್ತುಗಳನ್ನ ಮಾರಾಟ ಮಾಡುತ್ತಿದ್ದು, ಧೂಳು ಸಹ ಈ ವಸ್ತುಗಳಿಗೆ ಅಂಟಿಕೊಳ್ಳುತ್ತಿದೆ. ತುಪ್ಪ, ಜೇನುತುಪ್ಪ, ಚಹಾ ಪುಡಿ ಮತ್ತಿತರ ವಸ್ತುಗಳಿಗೆ ಕಲಬೆರಕೆ ಮಾಡಲಾಗುತ್ತದೆ ಎನ್ನಲಾಗುತ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಈ ಹಿಂದೆ ಆಹಾರ ಸುರಕ್ಷತಾ ವಿಭಾಗದ ಅಧಿಕಾರಿಗಳು ದಾಳಿ ನಡೆಸಿ ನಕಲಿ ತುಪ್ಪ ಮಾರಾಟ ಮಾಡುತ್ತಿರುವುದನ್ನ ಪತ್ತೆ ಹಚ್ಚಿ ದಂಡ ವಿಧಿಸಿ ಖಡಕ್ ಎಚ್ಚರಿಕೆ ನೀಡಿದ್ರು. ನಂತರದ ದಿನದಲ್ಲಿ ಈ ಇಲಾಖೆ ಅಧಿಕಾರಿಗಳು ನಿವೃತ್ತರಾಗಿದ್ದು, ಇಲಾಖೆ ಸಿಬ್ಬಂದಿ ಕೊರತೆಯಲ್ಲಿ ನಲುಗುತ್ತಿದ್ರೆ ಇತ್ತ ನಕಲಿಗಳ ಹಾವಳಿ ಹೆಚ್ಚಾಗುತ್ತಿದೆ ಎನ್ನಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಒಮ್ಮೆ ದಾಳಿ ನಡೆಸಿ ಸಣ್ಣ ಪ್ರಕರಣ ದಾಖಲಿಸಿ ಕೈ ತೊಳೆದುಕೊಳ್ಳಲಾಗಿದೆ. ನಂತರ ಇದಕ್ಕೆ ಸಂಬಂಧಿಸಿದ ಯಾವ ಇಲಾಖೆಯೂ ಪರಿಶೀಲನೆ ನಡೆಸಿಲ್ಲ. ಇನ್ನು ಈ ಇಲಾಖೆಗಳಿಗೂ ಮೌನ ವಹಿಸಿದ್ದರ ಹಿಂದೆ ಎಲ್ಲಾ ಮಾಮೂಲಿಯಂತೆ ಆಗಿದೆಯೇ ಎಂಬ ಸಂದೇಹ ಬರುತ್ತಿದ್ದು, ಜನರ ಆರೋಗ್ಯದ ಹಿತದೃಷ್ಟಿಯಿಂದಾದ್ರೂ ಸುರಕ್ಷತಾ ಕ್ರಮದ ಬಗ್ಗೆ ಪರಿಶೀಲಿಸಬೇಕಿದೆ. ಬೇರೆ ಬೆರಕೆ ಇದ್ರೂ ಪ್ರಶ್ನಿಸುವ ವೇಳೆಗಾಗಲೇ ಇನ್ನೊಂದು ಪಾಕೆಟಿನತ್ತ ಗಮನ ಸೆಳೆಯುವ ಜಾಣ್ಮೆ ಆ ಕ್ಷಣದಲ್ಲಿ ಕಾಣಬಹುದಾಗಿದೆ. ಪಾಕೆಟ್ ಮಾಡುವಾಗಿನ ದಿನಾಂಕ ಕೇಳಿದವರಿಗೆ ರಿಯಾಯಿತಿಯೂ ಸಹ ಗೊತ್ತಿಲ್ಲದೆ ಆಗಿಬಿಡುತ್ತದೆ. ಒಟ್ಟಾರೆ ಹಲವಾರು ಬಗೆಯ ಡ್ರೈ ಫ್ರೂಟ್ಸ್, ಮಸಾಲೆ ವೈವಿಧ್ಯತೆ ಸಾಮಗ್ರಿಗಳು ಗುಣಮಟ್ಟದ್ದು ಅನ್ನುವುದಾಗಿದ್ರೆ ಅವರಿಗಾಗಿ ಮಾರ್ಗದರ್ಶನ ಪಡೆದುಕೊಂಡ ಪ್ರಮಾಣ ಪತ್ರ, ತರಬೇತಿ ಪಡೆದುಕೊಂಡ ಪತ್ರ ಕೂಡ ಅವರಲ್ಲಿ ಇಲ್ಲದಿರುವುದು ಕಳವಳಕಾರಿಯಾಗಿದೆ. ಇತ್ತೀಚೆಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಈ ಭಾಗದಲ್ಲಿನವರಿಗೆ, ವಿವಿಧ ಹೋಟೆಲು, ಆಹಾರ ತಯಾರಿಕಾ ಮಾಲೀಕರಿಗೆ ತರಬೇತಿ ನೀಡುವಾಗ ಮಸಾಲಾ ಮಾರಾಟಗಾರರನ್ನು ಮಾತನಾಡಿಸಿದ್ದಾರೋ ಹೇಗೆ ಕೇಳಿದ್ರೆ ಅವರಿಗೆ ಅದರ ಬಗ್ಗೆ ತಿಳಿದಿಲ್ಲದಿರುವುದು ಮಾತ್ರ ಆಶ್ಚರ್ಯಕರವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.